ಹುಲಿಗಳು ಪ್ರಕೃತಿಯ ಅಮೂಲ್ಯವಾದ ಕೊಡುಗೆಗಳಲ್ಲಿ ಒಂದು. ಇವುಗಳು ಕೇವಲ ಪ್ರಾಣಿಗಳಲ್ಲ, ಇದು ಪರಿಸರದ ಸಮತೋಲನವನ್ನು ಸರಿತೂಗುವ ಪ್ರಮುಖ ಜೀವಿ. ಹುಲಿಗಳು ವಾಸಿಸುವ ಅರಣ್ಯಗಳು ಸಾಕ್ಷಾತ್ ಜೀವವೈವಿಧ್ಯ ನಿಲಯ. ಆದ್ದರಿಂದ ಹುಲಿಗಳನ್ನು ಉಳಿಸುವುದು ಅರಣ್ಯಗಳ ಉಳಿಸುವುದರ ಸಮಾನವಾಗಿದೆ. ಭಾರತವು ವಿಶ್ವದಲ್ಲೇ ಹುಲಿಗಳ ತವರೂರು ಎಂದು ಹೆಸರುವಾಸಿಯಾಗಿರುವುದು ನಮ್ಮ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ ವನ್ಯಜೀವಿ ಅಕ್ರಮ ವಾಣಿಜ್ಯ, ಅರಣ್ಯ ನಾಶ ಮತ್ತು ಮಾನವ ವನ್ಯಜೀವಿ ಸಂಘರ್ಷಗಳು ಹುಲಿಗಳ ಅಸ್ತಿತ್ವವನ್ನು ಅಪಾಯದತ್ತ ಕೊಂಡೊಯ್ದಿವೆ. ಈ ಹಿನ್ನೆಲೆಯಲ್ಲಿ ವಿಶ್ವ ಹುಲಿ ದಿನ ನಮಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಹಾಗೂ ನಮ್ಮ ಶಿವಮೊಗ್ಗ ಮೃಗಾಲಯ ಹುಲಿಗಳ ಸಂರಕ್ಷಣೆಗೆ ಬದ್ಧವಾಗಿದೆ. ಇದು ಕೇವಲ ವೀಕ್ಷಣೀಯ ಸ್ಥಳವಲ್ಲ, ವನ್ಯಜೀವಿ ಶಿಕ್ಷಣ, ಪ್ರಕೃತಿ ಸಂರಕ್ಷಣಾ ಶಿಕ್ಷಣ, ಸಂರಕ್ಷಣಾ ಜಾಗೃತಿ ಹಾಗೂ ಸಂಶೋಧನೆಯ ಕೇಂದ್ರವಾಗಿರಲು ದಾಪು ಕಾಲಿಡುತ್ತಿದೆ. ಈ ಮುಂಚೆ ನಮ್ಮ ಮೃಗಾಲಯದಲ್ಲಿ ಸರಿಸುಮಾರು 25ಕ್ಕೂ ಹೆಚ್ಚು ಹುಲಿಗಳಿದ್ದವು. ಈಗಿರುವುದು ಅವುಗಳ 4ನೇ ತಲೆಮಾರಿನ ಹುಲಿಗಳು. ಮಲೆಶಂಕರ, ಲತಾ ಎಂಬ ಹುಲಿಗಳಿಂದ ಶುರುವಾದ ನಮ್ಮ ಮೃಗಾಲಯ ಕೃತಿಕಾ, ಚಾಮುಂಡಿ, ರಾಮ, ಭರತ, ವಾಲಿ, ಹನುಮ, ಸುಗ್ರೀವ, ದುರ್ಗ, ತುಂಗ, ಲವ, ಕುಶ, ರಾಜ, ಸೀತಾ, ವಿಜಯ, ದಶಮಿ ಇನ್ನೂ ಹಲವಾರು ಹುಲಿಗಳ ಸಂತತಿ ನಿರ್ಮಾಣಕ್ಕೆ ಮುನ್ನುಡಿಯಾಗಿದ್ದವು. ಲತಾ ಹಾಗೂ ಚಾಮುಂಡಿ 10ಕ್ಕೂ ಹೆಚ್ಚು ಮರಿಗಳನ್ನು ಮೃಗಾಲಯಕ್ಕೆ ಕೊಡುಗೆಯಾಗಿ ನೀಡಿದ್ದವು. ಮೈಸೂರು ಮೃಗಾಲಯ, ಪಿಳ್ಳಿಕೊಳ ಮೃಗಾಲಯ, ಅಸ್ಸಾಂ, ರಾಂಚಿ ಮತ್ತು ಹೊರ ರಾಜ್ಯಗಳಿಗೆ ಅದೆಷ್ಟೋ ಹುಲಿಗಳನ್ನು ನಮ್ಮ ಮೃಗಾಲಯವು ಪ್ರಾಣಿಗಳ ವಿನಿಮಯ ಕಾರ್ಯಕ್ರಮದಡಿ ನೀಡಿದೆ. ಹುಲಿಗಳ ಸಂರಕ್ಷಣೆ ಹಾಗೂ ಸಂತಾನೋತ್ಪತ್ತಿಗೆ ನಮ್ಮ ಪ್ರಾಣಿಪಾಲಕರು, ಮೃಗಾಲಯದ ವೈದ್ಯರ ಆರೈಕೆಯೇ ಕಾರಣವಾಗಿದೆ. ಪ್ರತಿ ಹುಲಿಗಳಿಗೆ ಬೇಕಾಗುವ ಪಾಲನೆ, ಪೋಷಣೆಯನ್ನು, ಪ್ರಾಣಿ ಪಾಲನೆ ಕೌಶಲ್ಯಗಳನ್ನು ನಮ್ಮ ಪ್ರಾಣಿಪಾಲಕರು ಹೊಂದಿದ್ದಾರೆ. ಪಾರುಗಾಣಿಕೆ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ, ನಿವೇದಿತಾ, ಅಂಜನಿ ಎಂಬ ಹಲವಾರು ಹುಲಿಗಳು ನಮಗೆ ದೊರೆತಿದೆ. ಇದೀಗ ಅವುಗಳ ಅತ್ಯುತ್ತಮ ವಾಸಸ್ಥಾನವು ನಮ್ಮ ಮೃಗಾಲಯವಾಗಿದೆ. ಹುಲಿಗಳ ಸಂರಕ್ಷಣೆಯನ್ನು ನಮ್ಮ ಮೃಗಾಲಯವು ಪ್ರಕೃತಿ ಸಂರಕ್ಷಣಾ ಶಿಕ್ಷಣದಡಿ ನಿರ್ವಹಿಸುತ್ತಿದ್ದು, ಹುಲಿಗಳ ಸಂರಕ್ಷಣೆ, ಸಂತಾನೋತ್ಪತ್ತಿ ಹಾಗೂ ಅವುಗಳ ಉಳಿವಿಗಾಗಿ ಹಲವಾರು ಕಾರ್ಯಗಳಲ್ಲಿ ಶ್ರಮಿಸುತ್ತಿದೆ. ಮೃಗಾಲಯಗಳಲ್ಲಿ ಹುಲಿಗಳು ಕೇವಲ ಆಕರ್ಷಣೆಗಲ್ಲ, ಇದು ವನ್ಯಜೀವಿ ಸಂರಕ್ಷಣೆಯ ಪ್ರತೀಕವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಶಕ್ತಿಯುತ ಸಾಧನವಾಗಿದೆ. ಹುಲಿಯ ಜೈವಿಕ ಪಾತ್ರ, ಆಹಾರ ಸರಪಳಿಯಲ್ಲಿ ಅದರ ಸ್ಥಾನ ಮತ್ತು ಅದರ ಲೋಪದಿಂದ ಪರಿಸರದ ಸಮತೋಲನ ಹೇಗೆ ವ್ಯತ್ಯಾಸವಾಗುತ್ತದೆ ಎಂಬುದನ್ನು ಮೃಗಾಲಯದ ಶಿಕ್ಷಣದ ಮೂಲಕ ಪರಿಣಾಮಕಾರಿಯಾಗಿ ವಿಶ್ಲೇಷಿಸಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಮೃಗಾಲಯಕ್ಕೆ ಔರಂಗಾಬಾದ್ನಿಂದ 4 ಮರಿ ಹುಲಿಗಳ ಆಗಮನವಾಗುತ್ತಿದ್ದು, ಅದರಲ್ಲಿ 1 ಬಿಳಿಯ ಹುಲಿಯಾಗಿದೆ. ಶಿವಮೊಗ್ಗ ಮೃಗಾಲಯವು ಸಂರಕ್ಷಣೆ, ಸಮುದಾಯ ಆಧಾರಿತ ಪ್ರಗತಿಪರ ಕಾರ್ಯಗಳ ಮೂಲಕ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಸಮೃದ್ಧಿಯಾಗಿ ಬೆಳೆಯಲೆಂದು ಆಶಿಸುತ್ತೇವೆ. ಹುಲಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುತ್ತಾ ಸರ್ವರಿಗೂ ವಿಶ್ವ ಹುಲಿಗಳ ದಿನದ ಶುಭಾಶಯಗಳು. ಮೂಕ ಪ್ರಾಣಿಗಳಿಗೆ ದನಿಯಾಗಿ ನಿಮ್ಮ ಕೈಲಾದಷ್ಟು ದೇಣಿಗೆ ನೀಡಿ. ಧನ್ಯವಾದಗಳು.